ಕೌಲಪೇಟೆ ಮಹಿಳೆಯರಿಂದ ರೊಟ್ಟಿ ಬುತ್ತಿ ಸಮರ್ಪಣೆ. ಬಾಗಲಕೋಟೆ ಫೆಬ್ರವರಿ 5ರಂದು ಟೀಕಿನ ಮಠದ ಶ್ರೀ ಮಲ್ಲಿಕಾರ್ಜುನ ದೇಶಿಕರ ನಿರಂಜನ ಚರಪಟ್ಟಾಧಿಕಾರ ಮಹೋತ್ಸವದ ಅಂಗವಾಗಿ ನಗರದ ಕೌಲಪೇಟೆ ಓಣಿಯಲ್ಲಿ 150ಕ್ಕೂ ಹೆಚ್ಚು ಮಹಿಳೆಯರು ಭಕ್ತಿಭಾವದಿಂದ 3200 ರೊಟ್ಟಿಗಳ ಸಮೇತ ಬುತ್ತಿಯನ್ನು ಶ್ರೀಮಠಕ್ಕೆ ಸಮರ್ಪಿಸಿದರು. ಈ ಸಂದರ್ಭದಲ್ಲಿ ಮಹಿಳೆಯರು 1 ಕ್ವಿಂಟಾಲ್ ಬುಂದಿ, 10 ಕೆಜಿ ಚಟ್ನಿ ಸಹಿತ ಸುಮಾರು ನಗದು ಕಾಣಿಕೆಯನ್ನು ಸಮರ್ಪಿಸಿ ಭಕ್ತಿ ಸೇವಾಭಾವ ಮೆರೆದರು. ಮಹೋತ್ಸವಕ್ಕೆ ಭಕ್ತರು ದಟ್ಟಿಯಾಗಿ ಜಮ್ಮಲು ವಿಶೇಷ ಪೂಜೆ, ಮಂಗಳಾರತಿ ನೆರವೇರಿಸಿದರು. ಕೌಲಪೇಟೆ ಮಹಿಳೆಯರ ಈ ಅಪೂರ್ವ ಸೇವೆಗೆ ಭಕ್ತರಿಂದ ಭಾರೀ ಪ್ರಶಂಸೆ ವ್ಯಕ್ತವಾಯಿತು. ಪಬ್ಲಿಕ್ ಫಸ್ಟ್ ನ್ಯೂಸ್ ಕನ್ನಡ. ನಮಸ್ಕಾರ, ನಮ್ಮ ಹೆಸರು ಸತ್ತಾ ಅಪ್ಪನವರ ಅಂತೇಳಿ. ಕೌಲಪೇಟೆ ಒಳಗ ಅಂಗನವಾಡಿ ಕಾರ್ಯಕರ್ತೆ ಭಜನಾ ಮಂಡಳಿ ಒಳಗ ನಾವು ಕೌಲಪೇಟೆ ವತಿಯಿಂದ 3700 ರೊಟ್ಟಿ ತಗೊಂಬಂದಿವಿ. ಮತ್ ಹೊಳಿ 1 ಕ್ವಿಂಟಲ್ ಮುಂದೆ ತಗೊಂಬಂದಿವಿ. 5 ಕೆಜಿವು 10 ಕೆಜಿವು ಶೇಂಗಾ ಚಟ್ನಿ ತಗೊಂಬಂದಿವ್ರಿ ಕೌಲಪೇಟೆ ವತಿಯಿಂದ. ನಮ್ದು ಇಲ್ಲಿ ಬಾಗಲಕೋಟೆ ಒಳಗ ರಂಗಿನ ಮಠದ ಆಚಾರ್ಯ ಪಟ್ಟಾಧಿಕಾರ ಸಲುವಾಗಿ ನಾವೆಲ್ಲಾರು ಕೌಲಪೇಟೆ ಮಹಿಳೆಯರೆಲ್ಲಾರು ಕೂಡಿ ಒಂದ್ 150 ಜನ ಬಂದಿವ್ರಿ. ಇಲ್ಲಿ ಮಕ್ಕಳು ಎಲ್ಲಾರು ಬುತ್ತಿ ಹೊತ್ಕೊಂಡ ಬುತ್ತಿ ಮುಖಾಂತರ ನಾವು ಕೌಲಪೇಟೆ ವತಿಯಿಂದ ತಗೊಂಡ್ಬಂದು ಇಲ್ಲಿ ಅಜ್ಜನವರ ಇದಕ್ಕ ಪಟ್ಟಾಭಿಷೇಕಕ್ಕೆ ಅನುಕೂಲ ಆಗ್ಲಿ ಅನ್ನೋ ಸಲುವಾಗಿ ನಮ್ಮ ಓಣಿ ಮಂದಿಯಿಂದ ತಗೊಂಡ್ಬಂದು ಅಜ್ಜನವ್ರ ಪಾದಕ್ಕೆ ಸಮರ್ಪಣೆ ಮಾಡಿದ್ದೆ. ನಮಸ್ಕಾರ, ನಾವು ಪರಶುರಾಮ್ ದಾವಣಗೆರೆ ಅಂತ ಹೊಸಪೇಟೆಯಿಂದ ಎಲ್ಲ ಮಹಿಳೆಯರು 3700 ರೊಟ್ಟಿಯನ್ನು ಸಂಗ್ರಹ ಮಾಡಿ 1 ಕ್ವಿಂಟಲ್ ಬುಂದೆ ಹಾಗೂ 10 ಕೆಜಿ ಚಟ್ನಿ 4650 ರೂಪಾಯಿ ದುಡ್ಡನ್ನು ಕಲೆಕ್ಷನ್ ಮಾಡಿ ಈ ಟಿಫಿನ್ ಮಠದ ಪಟ್ಟಾಧಿಕಾರಕ್ಕೆ ಚರಂತಿ ಮಠಕ್ಕೆ ಬಂದು ಎಲ್ಲ ಮಹಿಳೆಯರು ಮತ್ತು ಹಾಗೂ ಗುರು ಹಿರಿಯರು ಸೇರಿ ಬಂದು